ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ವರ್ಷದಲ್ಲಿ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲದಲ್ಲಿ 12 ರಾಶಿಗಳಿಗೆ ಗುರುವಿನ ಪ್ರಭಾವದ ಫಲಗಳನ್ನು ತಿಳಿಸ್ತಾ ಇದ್ದೀನಿ. 2026 ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾರೆ. ಗುರುಗ್ರಹದ ಫಲಗಳು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹ ಜ್ಞಾನದ ಗ್ರಹ, ಸುಖವನ್ನು ನೀಡುವ ಗ್ರಹ, ದಿವ್ಯತೆಯ ಗ್ರಹ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಮಗ್ರವಾದಂತಹ ಬದುಕಿನಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನ್ಮ ಜಾತಕದಲ್ಲಿ ಗುರುಗ್ರಹದ ಫಲಗಳು ಮತ್ತು ಗೋಚಾರದಲ್ಲಿ ಗುರುವಿನ ಬಲವು ಆಗಿರುತ್ತೆ. ಹಾಗಾಗಿ ಗುರುವಿನ ನಿಖರವಾದಂತಹ ಫಲದ ಸತ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಈ ಜನ್ಮ ಗ್ರಹಗಳ ಮತ್ತು ಗೋಚಾರ ಗ್ರಹಗಳ ಸಂಬಂಧದ ವಿಷಯ ಸಂಬಂಧಪಟ್ಟಂತೆಯೂ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮಗೆ ಖಗೋಳ ವಿಜ್ಞಾನದಲ್ಲಿ ನೀವು ತಿಳಿದಿರಬಹುದು ವಿಸ್ಮಯದ ಗ್ರಹ. ಗುರುಗ್ರಹ ವಿಸ್ಮಯವನ್ನ ಮಾಡುವ ಗ್ರಹ. ಮ್ಯಾಗ್ನೆಟಿಕ್ ಫೀಲ್ಡ್, ಅಯಸ್ಕಾಂತ ಆಕರ್ಷಣೆ ಜಗತ್ತಿನ ಮೇಲೆ, ಮಾನವರ ಮೇಲೆಯೂ ಆಗಲಿದೆ. ಹಾಗಾಗಿ ಖಗೋಳ ವಿಜ್ಞಾನವನ್ನ ತಿಳಿಯಿರಿ. ಗುರುಗ್ರಹದ ಆ ವಿರಾಟವಾದಂತಹ ರೂಪ, ಗುರುಗ್ರಹದ ಶಕ್ತಿ ಯಾವ ರೀತಿ ವ್ಯಾಪಕವಾಗಿ ಆಕರ್ಷಿಸುತ್ತದೆ ಅನ್ನುವುದರ ಬಗ್ಗೆ ಖಗೋಳದಲ್ಲಿ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ದೈವಿಕವಾದಂತಹ ಗ್ರಹ. ದೇವತಾ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಗ್ರಹದ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅತ್ಯುತ್ತಮವಾಗಿ ಮಾರ್ಗ ಸಿಗಬೇಕು, ತನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಬೇಕು, ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರಸ್ತುತವಾದಂತಹ ಕಾಲದಲ್ಲಿ ಗುರುವಿನ ಫಲ ಮತ್ತು ನಿಖರ ಸತ್ಯತೆಗಳು ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠವಾದಂತಹ ವಿಷಯಗಳ ಮೇಲೆಯೇ ಹೆಚ್ಚಾಗಿ ಗುರುವಿನ ಪ್ರಭಾವ ಆಗಲಿದೆ. ಅದರಲ್ಲಿಯೂ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಚಂದ್ರಗ್ರಹದ ರಾಶಿ, ಮನೋಕಾರಕ ಚಂದ್ರಗ್ರಹದ ರಾಶಿ, ಮಾತೃಕಾರಕ ಚಂದ್ರಗ್ರಹದ ರಾಶಿ, ಜಲತತ್ವ ರಾಶಿ, ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ ಈ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಜಗತ್ತಿನ ಮೇಲೆ, ಮಾನವರ ಮೇಲೆ ಉತ್ತಮವಾದ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡಲಿದ್ದು, 2014ರಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಆಗಿದ್ದು 12 ವರ್ಷಗಳ ನಂತರ ಈಗ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ಕಟಕ ರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ದಿವ್ಯತೆಯ ಗ್ರಹ ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಅನುಗ್ರಹಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಒಂದು ಶುಭ ಆರಂಭವನ್ನು ಮಾಡಬೇಕು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದರೆ ಗುರುವಿನ ಬಲ ಇದೆಯಾ ಅಂತ ನಮಗೆ ಪ್ರಶ್ನಿಸ್ತೀರಾ. ಹಾಗಾಗಿ ಮೊದಲೇ ಗುರುಬಲದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಗುರುವಿನ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಗುರುವಿನ ಬಲದಿಂದ ನೀವು ಮಾಡಬೇಕಾದಂತಹ, ತಯಾರಿ ಆಗಬೇಕಾದಂತಹ ಶುಭ ಆರಂಭಗಳಿಗೆ, ಮಂಗಳ ಕಾರ್ಯಗಳಿಗೆ, ವಿದ್ಯಾ ಆರಂಭಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಗುರುಬಲವನ್ನು ತಿಳಿದುಕೊಂಡು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಗುರುಗ್ರಹ ಒಂದು ರಾಶಿಯನ್ನು ಪ್ರವೇಶಿಸುವಾಗ ಮೊದಲೇ ಸೂಚನೆಯನ್ನು ಕೊಟ್ಟು ಶುಭ ಅಥವಾ ಇನ್ನಿತರ ಸೂಚನೆಗಳನ್ನು ನೀಡಿ ಈ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ತಿಳಿಯಬಹುದು.
ಗುರುಗ್ರಹ ಯಾವ ಮೂಲಕ ಶ್ರೇಷ್ಠ ಫಲಗಳನ್ನು ನೀಡ್ತಾರೆ ಅಂದರೆ ಜಗತ್ತಿನಲ್ಲಿರುವಂತಹ ಗುರುಗಳ ಮುಖೇನವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಶ್ರೇಷ್ಠ ವಿಷಯಗಳ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಉತ್ತಮ ಗುರುಗಳು ಅಂತ ಯಾರನ್ನ ಕಂಡುಕೊಂಡಿರ್ತೀರಾ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅವರ ಮೂಲಕವೇ ಗುರು ಗ್ರಹ ಕೆಲಸವನ್ನ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲಿ ನಿಜವಾದಂತಹ ವಿಷಯ. ಹಾಗಾಗಿ ನಾನು ನನ್ನ ಗುರುಗಳಾದಂತಹ ಇಲ್ಲಿ ಮುಖ್ಯ 3 ಗುರುಗಳನ್ನು ನಾನು ಆತ್ಮಾರ್ಥವಾಗಿ ನಮಸ್ಕರಿಸ್ತೇನೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ. ಗುರುಗ್ರಹದ ಗೋಚಾರ ಪ್ರಭಾವವನ್ನ ತಿಳಿಸ್ತಾ ಇದ್ದೇನೆ. ಮೀನರಾಶಿಯವರಿಗೆ ಗುರುಗ್ರಹ ರಾಶ್ಯಾಧಿಪತಿ 10ನೇ ಸ್ಥಾನಾಧಿಪತಿಯಾಗಿ ಪಂಚಮ ಸ್ಥಾನ 5ನೇ ಸ್ಥಾನದಲ್ಲಿ ಮಿತ್ರಗ್ರಹ ಚಂದ್ರನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಗುರುವಿಗೆ ಉಚ್ಚ ಸ್ಥಾನವಾದಂತಹ ಕಟಕ ರಾಶಿಯಲ್ಲಿ ಗುರುವಿನ ಸಂಚಾರ ಆಗೋದ್ರಿಂದ ನಿಮಗೆ ಗುರುಬಲ ಬರಲಿದೆ. 7.5 ಕಾಲ ಶನಿಗ್ರಹ ಜನ್ಮರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಬಹಳ ವಿಷಯಗಳಲ್ಲಿ ವಿಳಂಬ ಆಗ್ತಾ ಇದೆ, ಸೋಲು ಆಗ್ತಾ ಇದೆ, ಬೇಸರ ಆಗ್ತಾ ಇದೆ. ಆದರೆ ಗುರುಬಲ ಬರೋದ್ರಿಂದ ಬಹಳ ವಿಷಯಗಳಲ್ಲಿ ಅನುಕೂಲ ಆಗುತ್ತೆ. ನಿಮ್ಮ ಜನ್ಮ ರಾಶಿಯನ್ನ ಗುರುಗ್ರಹ ಪಂಚಮ ಸ್ಥಾನದಿಂದ ವೀಕ್ಷಿಸ್ತಾರೆ. ವಿವಾಹ ಮಾಡ್ಕೊಳ್ಬೇಕು, ಸಂತಾನವನ್ನ ಮಾಡ್ಕೊಳ್ಬೇಕು, ವಿವಾಹ ಯೋಗ, ಸಂತಾನ ಯೋಗ ಮತ್ತು ಯಾವುದಾದರೂ ನಿರ್ದಿಷ್ಟವಾದಂತಹ ಗುರಿಗಳನ್ನ ರಚಿಸಿ ಆರಂಭವನ್ನ ಮಾಡಬೇಕಾದ್ರೆ ನಿಮಗೆ ಇಲ್ಲಿ ದೈವಾನುಕೂಲ ಆಗುವಂತೆ ದೇವತಾ ಅನುಗ್ರಹ ನಿಮ್ಮ ಕೆಲಸ ಕಾರ್ಯಗಳಿಗೆ ಮತ್ತು ನಿಮ್ಮ ಆರೋಗ್ಯದ ರಕ್ಷೆಯೂ ಆಗಲಿದೆ. ಕೆಲವರಿಗೆ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಒಂದಲ್ಲ ಒಂದು ರೀತಿಯ ವ್ಯಾಧಿಗಳ ಆರಂಭ ಆಗಿರುತ್ತೆ. ಸಣ್ಣ ಪುಟ್ಟ ವ್ಯಾಧಿಗಳಾದ್ರೂ ನಿಮಗೆ ಅಡೆತಡೆಗಳನ್ನ ನಿಮ್ಮ ನಿತ್ಯದ ಜೀವನಕ್ಕೆ ನೀಡ್ತಾ ಇರುತ್ತೆ. ಆದ್ರೆ ಈ ಗ್ರಹದ ಪ್ರಭಾವದಿಂದ ಈ ಗ್ರಹ ನಿಮ್ಮ ಜನ್ಮರಾಶಿಯನ್ನ ದೃಷ್ಟಿಸೋದ್ರಿಂದ ನಿಮಗೆ ಆರೋಗ್ಯ ಸುಧಾರಣೆಯೂ ಆಗುತ್ತೆ. ಆದ್ರೆ ಗುರುಗ್ರಹ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಪರರ ಸೇವೆಯಲ್ಲಿಯೇ ಆಸಕ್ತಿ, ಪರರ ಸೇವೆಯ ಚಿಂತನೆಯನ್ನೇ ಹೆಚ್ಚಾಗಿ ಮಾಡ್ತೀರಾ ಮತ್ತು ಒಳ್ಳೆಯತನದಿಂದ ಇತರರಿಗೆ ಬಿಟ್ಟು ಕೊಡುವಂತಹ ಪರಿಸ್ಥಿತಿಯು ನಿಮಗೆ ಬರುತ್ತೆ ಮತ್ತು ಅದನ್ನೇ ನೀವು ಮಾಡುವ ಸಾಧ್ಯತೆಯೂ ಹೆಚ್ಚಿರುತ್ತೆ. ಯಾಕೆಂದ್ರೆ ಗುರುಗ್ರಹ ಪಂಚಮ 5ನೇ ಸ್ಥಾನದಲ್ಲಿ ಉಚ್ಚ ಆಗಿ ಸಂಚಾರ ಮಾಡೋದ್ರಿಂದ ಈ ಸ್ಥಾನದಲ್ಲಿ ಗುರುಗ್ರಹ ಹೆಚ್ಚು ಬಲವನ್ನ ಪಡೆದುಕೊಳ್ತಾರೆ. ಇನ್ನು ಆ ಸ್ಥಾನಕ್ಕೆ ಸಂಬಂಧಪಟ್ಟಂತೆಯೂ ಗುರುಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಈ ಗ್ರಹ ದಶಮಾಧಿಪತಿಯೂ ಆಗಿರೋದ್ರಿಂದ ಕರ್ಮಸ್ಥಾನಾಧಿಪತಿಯು ಉಚ್ಚ ಆದಾಗ ಪುಣ್ಯ ಕಾರ್ಯಗಳನ್ನ, ದೇವತಾ ಕಾರ್ಯಗಳನ್ನ ಮಾಡುವುದಕ್ಕೆ ಅನುಕೂಲವನ್ನ ಮಾಡಿಕೊಡ್ತಾರೆ. ಉದ್ಯೋಗಾಭಿವೃದ್ಧಿ, ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ರೆ, ವಿದೇಶ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ರೆ ಅಭಿವೃದ್ಧಿ ಆಗುತ್ತೆ. ಇಲ್ಲಿವರೆಗೆ ನಿಮಗೆ ಏನು 2-3 ವರ್ಷಗಳಿಂದ ಉದ್ಯೋಗದಲ್ಲಿ ಯಾರು ಗುರುತಿಸ್ತಾ ಇಲ್ಲ, ಯಾರು ಗೌರವಿಸ್ತಾ ಇಲ್ಲ ಅನ್ನುವಂತಹ ಮನಸ್ಥಿತಿ ನಿಮಗಿದ್ದರೆ ಈಗ ನಿಮಗೆ ಗುರುತಿಸ್ತಾರೆ, ಗೌರವ ಸಿಗುತ್ತೆ, ಪ್ರಶಂಸೆ ಕೀರ್ತಿಗೆ ಪಾತ್ರರಾಗ್ತೀರ. ಯಾಕಂದ್ರೆ ದಶಮಾಧಿಪತಿಯು ಉಚ್ಚ ಆಗಿ ಪಂಚಮ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಒಳ್ಳೆಯ ಉದ್ಯೋಗ ಅವಕಾಶಗಳು ಬರುವ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ಗುರುವಿನ ಶುಭ ಫಲಗಳನ್ನ ನೀವು ಅರ್ಥ ಮಾಡಿಕೊಳ್ಳುವಾಗ ನಿಮಗೆಲ್ಲ ಸಿಗುತ್ತೆ ಅಂದುಕೊಂಡಾಗ ನಿಮ್ಮ ಜನ್ಮ ಜಾತಕದಲ್ಲಿನ ದಶಾಭುಕ್ತಿ ಗ್ರಹಗಳೇ ಮುಖ್ಯ ಪಾತ್ರವನ್ನ ಇಲ್ಲಿ ತೆಗೆದುಕೊಳ್ತಾರೆ. ಅಂದ್ರೆ ನಿಮಗೆ ವಿವಾಹ ಆಗ್ಬೇಕು ಅನ್ನೋದು, ಈ ಕಾಲದಲ್ಲಿ ವಿವಾಹ ಆಗ್ಬೇಕು ಅನ್ನೋದು ನಿಮ್ಮ ಜನ್ಮ ಗ್ರಹಗಳು ಆ ಕಾಲವು ನಡೀತಾ ಇದ್ರೆ, ಆ ಗ್ರಹ ಆ ಕಾಲದ ಭುಕ್ತಿ ನಡೀತಾ ಇದ್ರೆ ನಿಮಗೆ ಈ ಕಾಲದಲ್ಲಿ ಗುರು ಬಲ ಬಂದಿರೋದ್ರಿಂದ ವಿವಾಹ ಯೋಗ, ಸಂತಾನ ಯೋಗ, ವಿದ್ಯಾ ಅಭಿವೃದ್ಧಿ ಇದೆಲ್ಲವೂ ಶುಭ ಫಲಗಳನ್ನ ಪಡೆದುಕೊಳ್ಳುವುದಕ್ಕೆ ನಿಮ್ಮ ದಶಾಭುಕ್ತಿಗಳೇ ಮುಖ್ಯ ಪಾತ್ರವನ್ನ ಇಲ್ಲಿ ಪ್ರಭಾವ ಮಾಡ್ತಾರೆ.
ಪಂಚಮ ಸ್ಥಾನದ ಮೇಲೆಯೂ ಈ ಗ್ರಹದ ಪ್ರಭಾವ ಆಗುತ್ತೆ. ಪಂಚಮ ಅಂದ್ರೆ ಮಕ್ಕಳ ಸ್ಥಾನ, ಮಕ್ಕಳಿಂದ ಸಂತೋಷ, ಮಕ್ಕಳ ಸಹಕಾರ, ನಿರ್ದಿಷ್ಟವಾದ ಗೋಲ್ಸ್, ಏನಾದರೂ ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ನಿಮಗಿದ್ದರೆ ಆ ಸ್ಥಾನದಿಂದ ಉನ್ನತ ವಿದ್ಯಾಸ್ಥಾನ 9ನೇ ಸ್ಥಾನವನ್ನ ಗುರು ವೀಕ್ಷಿಸ್ತಾರೆ. ವಿದ್ಯಾಭಿವೃದ್ಧಿ, ಉನ್ನತವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿದ್ದರೆ ಅನುಕೂಲಗಳಾಗುತ್ತೆ. ಗುರು ಉಚ್ಚಾಗಿ ಪಂಚಮ ಮತ್ತು ಭಾಗ್ಯ ಅಂದರೆ 9ಮ ಸ್ಥಾನ ಮತ್ತು ನಿಮ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ಬಹಳ ಅನುಕೂಲಗಳು ಆಗುತ್ತೆ ಹಾರ್ಡ್ ವರ್ಕ್ ಮಾಡುವವರಿಗೆ. ಯಾಕಂದ್ರೆ ಶನಿ ಗ್ರಹ ರಾಶಿಯಲ್ಲಿ ಸಂಚರಿಸುವಾಗ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ನೀವು. ಮತ್ತು ಪಂಚಮ ಸ್ಥಾನದಿಂದ ಪ್ರೀತಿ ಪ್ರೇಮ ವಿಷಯವನ್ನು ಸೂಚಿಸುವ ಸ್ಥಾನ. ಈ ವಿಷಯಗಳ ಮೇಲೆಯೂ ಪ್ರಭಾವ ಆಗುತ್ತೆ. ಪ್ರೀತಿ ಪ್ರೇಮ ಅಂದ್ರೆ ಅದು ಪೂರ್ವ ಪುಣ್ಯ ಸ್ಥಾನವೂ ಆಗಿರೋದ್ರಿಂದ ಪೂರ್ವಜನ್ಮದ ಪುಣ್ಯದ ಒಂದು ಫಲವೂ ಅಲ್ಲಿ ಆಕ್ಟಿವ್ ಆಗುತ್ತೆ. ಅಂದ್ರೆ ಆ ಪೂರ್ವ ಜನ್ಮದ ಪುಣ್ಯದಿಂದಲಾದರೂ ನಿಮಗೆ ಪ್ರೀತಿ ಪ್ರೇಮ ಆರಂಭ ಆಗಬಹುದು ಮತ್ತು ಪ್ರೀತಿ ಪ್ರೇಮದ ವಿಷಯದಲ್ಲಿ ಅನುಕೂಲ ಆಗಬಹುದು, ಒಳ್ಳೆಯ ಅಟ್ಯಾಚ್ಮೆಂಟ್ ಇರಬಹುದು. ಇದು ಚೆನ್ನಾಗಿ ಮುಂದುವರಿಯೋದಕ್ಕೆ ಇಲ್ಲಿ ಗುರುವಿನ ಪ್ರಭಾವ ಆಗುತ್ತೆ. ಆದರೆ ಆ ಸ್ಥಾನವನ್ನ ಕೇತು ಗ್ರಹ ಪ್ರವೇಶಿಸ್ತಾರೆ. ಕೆಲವು ತಿಂಗಳುಗಳ ನಂತರದಲ್ಲಿ ಒಳಗೊಳಗೆ ಯಾಕೋ ಚಡಪಡಿಸುವಿಕೆ, ಚಿಂತೆ, ನಿಮ್ಗೇನೋ ಬೇಸರ, ಬೇರ್ಪಡಿಸುವಂತಹ ಒಂದು ಭಯ ಒಳಗಡೆ ಈ ರೀತಿ ಇರಲು ಸಾಧ್ಯ ಇದೆ. ಇನ್ನು ಆ ಸ್ಥಾನವು ಮನೋರಂಜನೆಯ ಸ್ಥಾನ. ಆಧ್ಯಾತ್ಮಿಕವಾದಂತಹ ಮನೋರಂಜನೆಗಳನ್ನ ಇಲ್ಲಿ ಮನಸ್ಸಿನಲ್ಲಿ ಸಂತೋಷ ಪಟ್ಟುಕೊಳ್ಳುವಂತೆ ಅನುಭವಿಸುವಂತೆ ಪ್ರಭಾವ ಈ ಗ್ರಹ ಅಲ್ಲಿ ಮಾಡ್ತಾರೆ. ಇನ್ನು ಯಾವುದೇ ಒಂದು ಹೂಡಿಕೆ, ಹಣ ಹೂಡಿಕೆ ಮಾಡಬೇಕು ಅಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಳ್ಳಿ. ಅದರ ಪ್ರಕಾರವಾಗಿ ಲಾಭ ಬರುವುದಾಗಿದ್ದರೆ ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆಯನ್ನ ಮಾಡಬಹುದು. ಹೊಸದಾಗಿ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳನ್ನ ಆರಂಭಿಸುವ ಆಸಕ್ತಿ ನಿಮಗಿದ್ರೆ. ಇನ್ನು ಆ ಸ್ಥಾನದಲ್ಲಿ ಯಾವೆಲ್ಲ ವಿದ್ಯೆಗಳಿಗೆ ಗುರುಗ್ರಹ ಹೆಚ್ಚು ಒಳ್ಳೆಯ ಫಲವನ್ನ ನೀಡ್ತಾರೆ ಅಂದ್ರೆ, ನೀವು ನ್ಯಾಯಶಾಸ್ತ್ರ ಅಭ್ಯಾಸಿಸಬೇಕು, ಲಾ ಓದಬೇಕು, LLM ಓದಬೇಕು, ಟೀಚಿಂಗ್ ಉಪನ್ಯಾಸಕ ವಿದ್ಯೆಗಳನ್ನ ನೀವು ಮಾಡುವವರಾಗಿದ್ರೆ, ಶಿಕ್ಷಕರಾಗಬೇಕಾಗಿದ್ರೆ, ಆಧ್ಯಾತ್ಮಿಕ ಆಗಮ ವಿದ್ಯೆಗಳ ಪ್ರಾಕ್ಟೀಸ್ ಮಾಡಬೇಕಾಗಿದ್ರೆ, ಸಂಗೀತ ವಿದ್ಯೆ ಕಲಿಬೇಕಾಗಿದ್ರು, ಗೈಡರ್ ಆಗಬೇಕಾಗಿದ್ರು, ಯಾವುದೇ ಒಂದು ಆಧ್ಯಾತ್ಮಿಕ ಕೇಂದ್ರಗಳ ಆರಂಭಿಸುವುದಕ್ಕೂ ಇಲ್ಲಿ ಗುರು ಪ್ರಭಾವ ಆಗಬೇಕಾಗುತ್ತೆ. ಅದಕ್ಕೂ ಕಲಿಕೆ ಅನ್ನೋದು ಬೇಕಾಗುತ್ತೆ. ಇದೆಲ್ಲದರ ಆರಂಭಕ್ಕೆ ಗುರುಗ್ರಹ ಒಳ್ಳೆ ಪ್ರಭಾವವನ್ನ ಮಾಡ್ತಾರೆ. ಮತ್ತು ದೂರ ಸ್ಥಳದಲ್ಲಿ ಉದ್ಯೋಗ ಅವಕಾಶಗಳಿಗಾಗಿ ನೀವು ಪ್ರಯತ್ನಿಸ್ತಾ ಇದ್ರೆ ದೂರ ಸ್ಥಳಗಳಿಗೆ ಪ್ರಯಾಣ ಮಾಡುವಂತಹ ಯೋಗವನ್ನು ನೀಡ್ತಾರೆ. ಯಾಕಂದ್ರೆ ಶನಿಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸುವಾಗ ಸಾಮಾನ್ಯವಾಗಿ ಸ್ಥಳದಿಂದ ಒಂದು ಸ್ಥಳಕ್ಕೆ ಬದಲಾವಣೆ ಆಗುವಂತೆ ಶನಿ ಪ್ರಭಾವ ಆಗುತ್ತೆ. ಮತ್ತು ಗುರುಗ್ರಹ ನಿಮ್ಮ ದೂರ ಪ್ರಯಾಣ ಸ್ಥಾನವನ್ನು ವೀಕ್ಷಿಸ್ತಾರೆ. ವಿದ್ಯಾರ್ಥಿಗಳಿಗೂ ಹೊರಗೆ ಹೋಗಿ ಕಲಿಯಬೇಕಾದಂತಹ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವ ಆಸಕ್ತಿ ನಿಮಗಿದ್ದರೆ ಅನುಕೂಲಗಳಾಗುತ್ತೆ. ಇನ್ನು 9ಮ ಸ್ಥಾನ 9ನೇ ಸ್ಥಾನ ದೃಷ್ಟಿಸ್ತಾ ಇರೋದ್ರಿಂದ ಧಾರ್ಮಿಕ ವಿಷಯಗಳಲ್ಲಿಯೂ ಆಸಕ್ತಿ, ಧಾರ್ಮಿಕ ಆಚರಣೆಯನ್ನ ಪಾಲನೆಯನ್ನ ಮಾಡ್ತೀರಾ. ತಂದೆ ನಿಮಗಿದ್ರೆ ಅವರ ಸಪೋರ್ಟಿವ್ ಸಿಗುತ್ತೆ ನಿಮಗೆ. ಕೆಲವರಿಗೆ ತಂದೆ ಇರೋದಿಲ್ಲ. ಆ ರೀತಿ ಇದ್ದಾಗ ಇಲ್ಲಿ ತಂದೆಯ ಸಪೋರ್ಟಿವ್ ಅನ್ನುವ ವಿಷಯ ಬರೋದಿಲ್ಲ. ಇನ್ನು ಗುರುಗ್ರಹ ಉಚ್ಚ ಆಗಿ ಸಂಚಾರ ಮಾಡೋದ್ರಿಂದ ಸ್ವಾಭಿಮಾನ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ನೀವು ಬಯಸ್ತೀರಾ. ಹಾಗಾಗಿ ಕೆಲವು ವಿಷಯಗಳಲ್ಲಿ ಅಡೆತಡೆಗಳು ಆಗ್ಬಹುದು ನಿಮಗೆ. ಇದನ್ನ ಸರಿಯಾಗಿ ನಿಭಾಯಿಸಬೇಕಾಗುತ್ತೆ. ಕೆಲವು ನಿರ್ಬಂಧಗಳನ್ನ ನೀವೇ ಸರಿ ಹಾಕಿಕೊಳ್ಬೇಕಾಗುತ್ತೆ. ಇನ್ನು ಗುರುಬಲವಿದ್ದರೂ ಅಶುಭ ದಶಾಭುಕ್ತಿ ಕಾಲವು ನಡೀತಾ ಇರುವಾಗ ಬಹಳಷ್ಟು ಅಶುಭ ಫಲಗಳನ್ನ ಪಡೆದುಕೊಳ್ಳುವವರನ್ನ ನಾನು ಅನುಭವದಲ್ಲಿ ನೋಡಿದ್ದೇನೆ.
ಅದಕ್ಕಾಗಿ ಒಂದು ಉದಾಹರಣೆ ಜಾತಕವನ್ನ ನಾನು ತಿಳಿಸ್ತಾ ಇದ್ದೇನೆ. ಇವರ ಜನನ 1980ನೇ ವರ್ಷದಲ್ಲಿ ನವೆಂಬರ್ ಮಾಸದ 7ನೇ ದಿನಾಂಕ ಮಧ್ಯಾಹ್ನ, ಜನನ ಸಮಯ 1:30 ಆಗಿದ್ದು, ಜನನ ಕಾಲಕ್ಕೆ ತುಲಾ ರಾಶಿ, ಸ್ವಾತಿ ನಕ್ಷತ್ರ ಇದ್ದು, ಜನನ ಲಗ್ನವು ಕುಂಭ ಲಗ್ನ ಆಗಿದೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇತ್ತು. ಗುರುಬಲ 2026 ಜೂನ್ ಮಾಸದ 2ನೇ ದಿನಾಂಕದವರೆಗೂ ಇದೆ. ಗುರುಬಲವಿದ್ದರೂ ಈ ಒಂದು ಜಾತಕದವರು ಯಾವ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ಆದ್ರೆ ಇವ್ರು ಯಾಕೆ ಇಂಥ ಒಂದು ಸಮಸ್ಯೆಗಳನ್ನ, ನೋವನ್ನ, ಬಾಧೆಯನ್ನ ಅನುಭವಿಸಿದ್ರು ಅನ್ನೋದು ನಿಮಗೆ ತಿಳಿಬೇಕು. ಗುರುಬಲ ಇದೆ, ಆದರೆ ಜನ್ಮ ಜಾತಕದಲ್ಲಿ ಇವರಿಗೆ ಶುಕ್ರ ಭುಕ್ತಿ ಕಾಲವು ನಡೀತಾ ಇತ್ತು. ಶುಕ್ರ ಭುಕ್ತಿ ಕಾಲ ಅಂದ್ರೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ. ಯಾವುದೇ ಭುಕ್ತಿ ಕಾಲವು ಅಶುಭವಾಗಿ ಫಲವನ್ನ ನೀಡಬೇಕು ಅಂದ್ರೆ ದಶಾನಾಥನಾದಂತಹ ಗ್ರಹದಿಂದ 12ನೇ ಸ್ಥಾನದಲ್ಲಿ ಭುಕ್ತಿನಾಥನು ಇದ್ದಾಗ ಅಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದು ದಶಾಭುಕ್ತಿ ಫಲಗಳಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ದಶಾನಾಥ ಬುಧನಿಂದ 12ನೇ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರ ಅಂದ್ರೆ ಶುಕ್ರ ಗ್ರಹ ಇರೋದನ್ನ ನೀವು ನೋಡಬಹುದು. ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಆರೋಗ್ಯ ಇರಬೇಕು ಅಂದ್ರೆ ಲಗ್ನಾಧಿಪತಿ ಮತ್ತು ಸೂರ್ಯಚಂದ್ರ ಗ್ರಹಗಳು ಶುಭವಾಗಿ ಇರಬೇಕಾಗತ್ತೆ. ಅವರ ಸ್ಥಿತಿ ಶುಭವಾಗಿರ್ಬೇಕಾಗತ್ತೆ, ಒಳ್ಳೆ ರೀತಿ ಇರಬೇಕಾಗತ್ತೆ. ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ನೀಚರಾಗಬಾರದು, ಬಹು ಗ್ರಹಗಳಿಂದ ಪೀಡಿತವೂ ಆಗಬಾರದು. ಯಾವ ರೀತಿ ಸಮಸ್ಯೆ ಇವರಿಗೆ ಎದುರಾಯಿತು ಅಂದ್ರೆ 2025 ಜುಲೈ ಮಾಸದಲ್ಲಿ ಇವರಿಗೆ ಎದೆ ನೋವು ಮತ್ತು ಕೈ ನೋವಿನಿಂದ ಇವರಿಗೆ ಸರ್ಜರಿ ಆಗುತ್ತೆ. ಹೃದಯದ ಕಾರ್ಯದಲ್ಲಿ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎದೆ ನೋವು ಬರ್ತಿದ್ದಾಗ ಡಾಕ್ಟರ್ ಬಳಿ ಹೋಗ್ತಾರೆ. ಕೈ ನೋವು ಬರ್ತಾ ಇದ್ದಾಗ ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅಂದ್ರೆ ಈ ಒಂದು ದುರ್ಬಲತೆಯಿಂದ ನಿಮ್ಮ ಆಯುಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವರು ಸರ್ಜರಿಗೆ ಒಳಪಡಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಸರ್ಜಿಕಲ್ ಪ್ರೋಸೆಸ್ ಇವರಿಗೆ ನಡೆಯುತ್ತೆ. ಈಗ ಅವರು ಆರೋಗ್ಯವಾಗಿದ್ದಾರೆ. ಈ ಸಮಸ್ಯೆ ಬರುವುದಕ್ಕೆ ಈ ಗ್ರಹಗಳನ್ನ ನಾವು ತಿಳಿಬೇಕಾಗತ್ತೆ. ಈ ಗ್ರಹಗಳ ಸ್ಥಿತಿ ಏನು ಅಂತ. ಯಾವುದೇ ಜಾತಕದಲ್ಲಿ, ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೃದಯ ಸಮಸ್ಯೆ ಬರಬೇಕು ಅಂದ್ರೆ ಮುಖ್ಯವಾಗಿ ಹೃದಯ ರಚನಾ ಗ್ರಹವಾದಂತಹ ಸೂರ್ಯಗ್ರಹ ದೋಷಿತ ಆಗಿರಬೇಕು. ಸೂರ್ಯಗ್ರಹದ ಸ್ಥಿತಿ ಇಲ್ಲಿ ಸರಿ ಇಲ್ಲ, ನೀಚ ಆಗಿದ್ದಾರೆ. ಮತ್ತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಬಹುದು. ಅಂದ್ರೆ ಗುರುಗ್ರಹ ಕೊಬ್ಬಿಗೆ ಕಾರಕ ಗ್ರಹ, ಅಶುದ್ಧ ರಕ್ತ ಸಂಚಾರಕ್ಕೆ ಶುಕ್ರ ಗ್ರಹವು ಕಾರಕ ಗ್ರಹ. ಮತ್ತು ಅಂದ್ರೆ ಹೃದಯದಲ್ಲಿಯೂ ಇಲ್ಲಿ ಶನಿಯ ಒಂದು ಬಾಧೆಯಿಂದ ಅಥವಾ ಶನಿ ಪೀಡಿಸೋದ್ರಿಂದ ಹೃದಯದಲ್ಲಿಯೂ ಬರಬಹುದಾದಂತಹ ಸಂಧಿವಾತ ಆಗ್ಬೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗ್ಬೋದು. ಇದೆಲ್ಲವೂ ಶನಿಗ್ರಹದಿಂದಲೂ ಇಲ್ಲಿ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಅಂದ್ರೆ ಹೃದಯದ ಹೊರ ಆವರಣಕ್ಕೂ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಆಗಿದ್ದಾರೆ. ಕೊಬ್ಬು ಹೆಚ್ಚಾಗುವುದಕ್ಕೆ ಗುರುಗ್ರಹ ಕಾರಕ ಗ್ರಹ. ಇಲ್ಲಿ ಈ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗಲೇ ಯಾಕೆ ಅಶುಭವನ್ನ ನೀಡಿದ್ದಾರೆ ಅಂದ್ರೆ, ಅಷ್ಟಮ ಅಂದ್ರೆ ಆಯುಷ್ಯಕ್ಕೆ ಕಂಟಕ ನೀಡುವಂತಹ ಸ್ಥಾನ, ಅಂದ್ರೆ ಆಯುಷ್ ಸ್ಥಾನವೂ ಹೌದು. ಇಲ್ಲಿ ಬಹುಗ್ರಹಗಳು, ಅಶುಭ ಗ್ರಹಗಳು, ಇಲ್ಲಿ ದುರ್ಬಲ ಗ್ರಹಗಳು ಇದ್ದಾಗ ಆ ಗ್ರಹಗಳೇ ಆಯುಷ್ಯಕ್ಕೆ ಕಂಟಕವನ್ನ ನೀಡ್ತಾರೆ. ಶುಕ್ರ ಗ್ರಹ ಕುಂಭಲಗ್ನಕ್ಕೆ ಮಿತ್ರಗ್ರಹ, ಚತುರ್ಥ ಸ್ಥಾನಾಧಿಪತಿ, ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡಬೇಕು. ಇತರ ಭಾವಗಳಲ್ಲಿದ್ದರೆ ಒಳ್ಳೆ ಫಲ ನೀಡ್ತಾ ಇದ್ರು. ಆದರೆ ಕನ್ಯಾ ರಾಶಿ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನ ನೀಡುವುದಕ್ಕೆ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರ ಗ್ರಹ ಇಲ್ಲಿ ಗುರುಗ್ರಹ ಶತ್ರುಗ್ರಹದ ಸಂಯೋಗದಲ್ಲಿರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ ಗುರುಗ್ರಹ ಇಲ್ಲಿ ಹೆಚ್ಚು ಬಾಧೆಯನ್ನ ನೀಡಿದ್ದಾರೆ. ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ
ಆ ಕೊಬ್ಬಿನಿಂದ ಬರಬಹುದಾದಂತಹ ಸಮಸ್ಯೆ ಉಂಟಾಗಿ ಇವರಿಗೆ ಸರ್ಜರಿ ಆಗಿದೆ. ಇಲ್ಲಿ ಗುರುಗ್ರಹ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಉತ್ತರ ಪಾಲ್ಗುಣಿ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯಗ್ರಹವು ಹೃದಯದ ರಚನೆಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹದಿಂದಲೂ ಈ ಒಂದು ವ್ಯಾಧಿ ಬರುವುದಕ್ಕೆ, ಸಮಸ್ಯೆ ಬರುವುದಕ್ಕೆ ಇಲ್ಲಿ ಕಾರಣ ಆಗಿದೆ. ಯಾವಾಗಲೂ ದಶಾಭುಕ್ತಿಯ ಫಲಗಳು, ಗ್ರಹಗಳ ಫಲವನ್ನ ತಿಳಿಯುವಾಗ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಡಿಗ್ರಿಯಲ್ಲಿದ್ದಾರೆ, ಯಾವ ಗ್ರಹದ ಸಂಯೋಗ ಜೊತೆ ಇದ್ದಾರೆ, ಯಾವ ಗ್ರಹದ ದೃಷ್ಟಿಯನ್ನ ಪಡೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ ಫಲವನ್ನ ತಿಳಿಯುವಾಗ. ಇಲ್ಲಿ ಶುಕ್ರ ಗ್ರಹ ಗುರುವಿನ ಸಂಬಂಧವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶುಕ್ರ ಗ್ರಹ ಯೋಗಕಾರಕರಾದರೂ ಶುಕ್ರನನ್ನ ಶುಭಪಡಿಸುವುದಕ್ಕೆ ಆಗಲ್ಲ, ಯಾಕಂದ್ರೆ ಆ ಗ್ರಹ ನೀಚ ಆಗಿ ಅಷ್ಟಮದಲ್ಲಿದ್ದಾರೆ, ನೀಚ ಗ್ರಹವನ್ನ ಬಲಪಡಿಸೋದಕ್ಕೆ ಆಗಲ್ಲ. ಇನ್ನು ಸೂರ್ಯ ಗ್ರಹ ಹೃದಯವಾದಿಗೆ ಕಾರಕ ಗ್ರಹ, ನೀಚ ಆಗಿರೋದ್ರಿಂದ ಈ ಗ್ರಹವನ್ನು ಬಲಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ಶನಿಯನ್ನ ಬಲಪಡಿಸುವುದಕ್ಕಾಗಿ ಲಗ್ನಾಧಿಪತಿಯಾಗಿ ಶನಿಯನ್ನ ಬಲಪಡಿಸುವುದಕ್ಕೆ ನೀಲರತ್ನವನ್ನ ಧಾರಣೆ ಮಾಡುವಂತೆ ನಾನು ಸಲಹೆ ನೀಡಿದ್ದೆ. ನೀಲರತ್ನ ಧಾರಣೆ ಮಾಡಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಅಂದ್ರೆ ಒಂದಿಷ್ಟು ಅವರಿಗೆ ಸಂತೋಷ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಹಳ ಸಂತೋಷವಾಗಿದ್ದಾರೆ. ಎರಡನೇ ಬಾರಿ ನನ್ನ ಬಳಿ ಬಂದಾಗ ಇಂಥ ಒಂದು ಅನುಭವ ನಾನು ತಿಳಿದಿರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಮನಸ್ಸು ಮುಖ್ಯ ಕಾರಣವಾಗಿರುತ್ತೆ. ನಾನು ಮೊದಲೇ ತಿಳಿಸ್ದೆ, ಅಂದ್ರೆ ಇಲ್ಲಿ ಸೂರ್ಯ ಚಂದ್ರರು ಕಾರಕ ಗ್ರಹಗಳಾಗ್ತಾರೆ. ಚೇತನ ಆತ್ಮಕ್ಕೆ ಕಾರಕ ಗ್ರಹ ಸೂರ್ಯ, ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ಈ ಎರಡೂ ಗ್ರಹಗಳು ಜಾತಕದಲ್ಲಿ ಶುಭವನ್ನ ನೀಡುವಂತಿರ್ಬೇಕಾಗತ್ತೆ. ಅವ್ರ ಸ್ಥಿತಿ ಸರಿ ಇರಬೇಕಾಗತ್ತೆ. ಅವರು ನೀಚ ಆಗಬಾರ್ದು, ಪೀಡಿತ ಆಗಬಾರ್ದು ಬಹುಗ್ರಹಗಳಿಂದ. ಸೂರ್ಯ ಚಂದ್ರ ಮತ್ತು ಲಗ್ನಾಧಿಪತಿಯು ಒಬ್ಬರ ಒಂದು ಜೀವನದಲ್ಲಿ ಆರೋಗ್ಯವಾಗಿರುವುದಕ್ಕೆ ಮುಖ್ಯ ಪಾತ್ರವನ್ನ ತೆಗೆದುಕೊಳ್ತಾರೆ. ಈ ವಿಷಯವನ್ನ ನೀವು ತಿಳಿದಾಗ ನಿಮಗೆ ತಿಳಿಬಹುದು. ಗೋಚಾರದಲ್ಲಿ ಗುರುಗ್ರಹ ಅಥವಾ ಇತರ ಗ್ರಹಗಳು ಶುಭ ಸಂಚರಿಸಿದರೂ ಇವರಿಗೆ ಯಾಕೆ ಇಂಥ ಸಮಸ್ಯೆಗಳು ಬರ್ತಾ ಇದೆ, ಬಂದಿದೆ ಅಂತ. ಈ ಹೃದಯದ ಶಸ್ತ್ರಚಿಕಿತ್ಸೆ ಆದ ನಂತರವೂ 1-2 ತಿಂಗಳಲ್ಲಿ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಬೇರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆ ನಂತರ ಇವರ ಸಿಸ್ಟರು ಅವರನ್ನ ನನ್ನ ಬಳಿ ಕರೆದುಕೊಂಡು ಬರುವಂಥದ್ದು. ಆದ್ರೆ ಇಲ್ಲಿ ತಿಳಿಬೇಕು, ಗೋಚಾರದಲ್ಲಿ ಶನಿಗ್ರಹ ಯೋಗ ನೀಡುವಂತಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಬಲವಿದ್ದರೂ ತುಲಾರಾಶಿಯವರಿಗೆ ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಪದೇ ಪದೇ ಯಾಕೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅವರ ಜನ್ಮ ಜಾತಕದ ದಶಾಕಾಲ ಮತ್ತು ಭುಕ್ತಿ ಕಾಲವೇ ಆಗಿದೆ. ಭುಕ್ತಿ ಗ್ರಹವಾದಂತಹ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರನ ಸಂಯೋಗಗೊಂಡಂತಹ ಗ್ರಹಗಳು ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನ ನೀಡ್ತಾ ಇದ್ದಾರೆ. ಇದರಿಂದ ಗ್ರಹಗಳ ನಿಖರ ಫಲಗಳ ಪ್ರಭಾವ ಸತ್ಯತೆಗಳು ನಿಮಗೆ ತಿಳಿಯುತ್ತೆ. ಪರಿಹಾರವಾಗಿ ನಿಮ್ಮ ಜನ್ಮ ಜಾತಕದ ಗ್ರಹಗಳ ಭುಕ್ತಿ ಕಾಲದ ಗ್ರಹಕ್ಕೆ ಸಂಬಂಧಪಟ್ಟಂತೆ ಅಭಿಮಾನ ದೇವತೆಯ ಪೂಜಿಸುವುದು ಮತ್ತು ಪರಿಹಾರಗಳನ್ನ ಮಾಡಿಕೊಳ್ಳುವುದು. ಪರಿಹಾರವಾಗಿ ಗೋಚಾರ ಗ್ರಹಗಳಿಗೆ ಶನಿಯ ಸಂಬಂಧಪಟ್ಟಂತೆ ಮಾಡುತ್ತಿರುವಂತಹ ಪರಿಹಾರಗಳು ಮುಂದುವರಿಸಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನ ಹೆಚ್ಚಾಗಿ ಪಠನೆ ಮಾಡುವುದು, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ಹೆಚ್ಚಾಗಿ ಪಠನೆ ಮಾಡುವುದು. ಗುರುವಾರಗಳಂದು ವಿಶೇಷವಾಗಿ ಗುರುಗಳ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಪ್ರಾರ್ಥನೆ ಮಾಡುವುದು, ಗುರು ಸಮಾನರ ದೇವತೆಗಳನ್ನ ಪೂಜಿಸುವುದು ಹೆಚ್ಚಿನ ವಿಶೇಷವಾದಂತಹ ಫಲವನ್ನ ನಿಮಗೆ ನೀಡಲಿದೆ. ವಿಶೇಷವಾದ ಶಕ್ತಿಯ ಅನುಗ್ರಹವೂ ಆಗಲಿದೆ. ಪರಿಹಾರಗಳನ್ನ ಮುಂದುವರಿಸಿ, ಏಕೆಂದ್ರೆ ದೇವತಾ ಅನುಗ್ರಹ ನಿಮಗೆ ಆಗಲಿದೆ. ನಿಮ್ಮ ಜನ್ಮ ರಾಶಿಯನ್ನ ಗುರುಗ್ರಹ ವೀಕ್ಷಿಸೋದ್ರಿಂದ ನಿಮಗೆ 7.5 ಕಾಲ ಆಗಿರೋದ್ರಿಂದ
ಎಲ್ಲರಿಗೂ ಕಾರ್ಯವಿಳಂಬ, ಅನಾರೋಗ್ಯ, ವಯಸ್ಸಾದವರಿಗೆ ಹೆಚ್ಚಾಗಿ ಅನಾರೋಗ್ಯ, ಒಂದಲ್ಲ ಒಂದು ರೀತಿ ಸಮಸ್ಯೆ ಬಾಧೆಗಳನ್ನು ಅನುಭವಿಸ್ತಾ ಇರ್ತೀರ. ಆದರೆ ಈಗ ಗುರುವಿನ ರಕ್ಷೆ ಮತ್ತು ದೇವತಾ ಅನುಗ್ರಹದಿಂದ ನಿಮ್ಮ ಮಾನಸಿಕವಾದಂತಹ ಆರೋಗ್ಯದ ಮೇಲೆ, ದೇಹ ಆರೋಗ್ಯದ ಮೇಲೆಯೂ ಒಳ್ಳೆ ಪ್ರಭಾವ ಆಗಲಿದೆ. ನಕಾರಾತ್ಮಕವಾದ ಶಕ್ತಿಯ ಪ್ರಭಾವ ಕಡಿಮೆ ಆಗಲಿದೆ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಎಲ್ಲ ಆಲೋಚನೆಗಳು ಒಳ್ಳೆಯ ಫಲಗಳನ್ನು ನೀಡುವಂತಿರಲಿ. ದೇವತಾ ರಕ್ಷೆ ಇರಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.